ಜೆಡಿಎಸ್ ಜೊತೆ ಜಿಟಿ ದೇವೇಗೌಡ ಮುನಿಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಮತ್ತು ಜಿಟಿಡಿಗೂ ಗಂಡ ಹೆಂಡತಿ ಸಂಬಂಧ ಇದ್ದ ಹಾಗೆ. ಜಿಟಿ ದೇವೇಗೌಡರು ಜೆಡಿಎಸ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ವಿರುದ್ಧ ಮುನಿಸ್ಕೊಂಡಿದ್ದಾರೆ. ಅದು ಸತ್ಯವೂ ಕೂಡ ಹೌದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗಂಡ ಹೆಂಡತಿ ಸಂಬಂಧ ಜೆಡಿಎಸ್ಗೂ ಮತ್ತು ಜಿಟಿಡಿಗೂ ಜಗಳ ಮುನಿಸು ನಡೀತವೆ, ಸಂಬಂಧ ಏನು ಮುರಿಯೋದಿಲ್ಲ. ನೋಡಿ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಆಯಾ ಸಂದರ್ಭಕ್ಕೆ ಅನಿಸುವುದನ್ನು ಜಿಟಿ ದೇವೇಗೌಡರು ಹೇಳ್ತಾರೆ. ಅಷ್ಟಕ್ಕೆ ನಮ್ಮ ಜಿಟಿಡಿ ಸಂಬಂಧ ಮುಗೀತು ಅಂತ ಅರ್ಥ ಅಲ್ಲ. ನೋಡಿ ಹೆಂಗೆ ಸಾಫ್ಟಾಗಿ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು. ಜಿಟಿಡಿ ಯಾವ ಪಕ್ಷಕ್ಕೂ ಹೋಗಲ್ಲ, ನಮ್ಮ ಜೊತೆನೇ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥ ಚರ್ಚೆ ಜೋರಾಗ್ತಾ ಇದೆ. ನಮ್ಮ ಪಕ್ಷದ 18 ಶಾಸಕರ ಶಕ್ತಿ ಕಾಂಗ್ರೆಸ್ಗೆ ಗೊತ್ತಿದೆ. ಆದರೆ ನಮ್ಮ ಶಾಸಕರ ಒಗ್ಗಟ್ಟು ಮುರಿಯೋಕೆ ಇವರು ಪ್ರಯತ್ನ ಪಡ್ತಿದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜಿಟಿ ದೇವೇಗೌಡರು ಇಲ್ಲೇ ಇರ್ತಾರೆ ಅನ್ನುವಂಥ ಸೂಚನೆ, ಕೆಲವು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಏನ್ ನಿಮ್ಗೆ ಜಿಟಿ ದೇವೇಗೌಡರದು ಜೆಡಿಎಸ್ದು ಏನೋ ಸಂಪೂರ್ಣ ಏನೋ ಒಂದು ಬಿರುಕು ಬಂದ್ಬಿಟ್ಟಿದೆ ಅಂತ ನಿಮ್ಗೆ ಏನಾದ್ರು ಅನಿಕೆ ಇದೆಯಾ? ಅವರು ನೋಡಿ, ಜಿಟಿ ದೇವೇಗೌಡರು ಇವತ್ತಿಂದು ಅವರ ಹೇಳಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಅರ್ಥೈಸಬೇಕಾಗಿಲ್ಲ. ಅವರ ಹಿಂದಿನ ಹಲವಾರು ವಿಷಯಗಳಲ್ಲೂ ಸಹ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಮನಸ್ಸಿಗೆ ಬಂದಿದ್ದನ್ನ ನೇರವಾಗಿ ಚರ್ಚೆ ಮಾಡ್ತಾರೆ. ಹಾಗಂತ ಹೇಳಿ ಅವರು ಪಕ್ಷದಿಂದ ಹೊರಗಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಭಾವನೆ ಮಾಡ್ಕೊಂಡ್ರೆ ಬಹುಶಃ ಅವರಷ್ಟು ರಾಜಕೀಯದ ತಿಳುವಳಿಕೆ ಕಡಿಮೆ ಇದೆ ಅಂತಕ್ಕಂಥದ್ದು ನಾನು ಹೇಳ್ಬೇಕು. ಏನ್ ಆಸೆಯಿಂದ ನೋಡಿದ್ರು ಜಿಟಿ ದೇವೇಗೌಡರನ್ನಾಗಲಿ ಇನ್ಯಾರನ್ನೇ ಆಗಲಿ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೀಗ ಅಲ್ಲೂ ಹೇಳಿದೆ, ಜಿಟಿ ದೇವೇಗೌಡರದು ಜನತಾದಳದ್ದು ಸಂಬಂಧ ಬೇರೆ. ಜಿಟಿ ದೇವೇಗೌಡರದು ಜನತಾದಳದಲ್ಲಿ ಆಗ್ತಕ್ಕಂಥ ಕೆಲವು ಸಂದರ್ಭದ ಮಾತುಕತೆಗಳು ಈ ಗಂಡ ಹೆಂಡತಿ ಸಂಬಂಧ ಇದೆ ನೋಡಿ, ಉಂಡು ಮರಗವರಿಗೆ ಅಂತೆ, ಆ ರೀತಿಯಾದ ವಾತಾವರಣ ಇರೋದು. ಯಾರು ಇದ್ರ ಬಗ್ಗೆ ಆತಂಕ ಬೇಡ, ಬಿಗಿಯಾಗಿರುತ್ತೆ. ಏನ್ ನಿಮ್ಗೆ ಜಿಟಿ ದೇವೇಗೌಡರದು ಜೆಡಿಎಸ್ದು ಏನೋ ಸಂಪೂರ್ಣ ಏನೋ ಒಂದು